ಕಾರ್ಯಕ್ರಮದ ನಿಮಿತ್ತ ಅಮಿತ್ ಶಾ ಅವರು ರಾಜ್ಯಕ್ಕೆ ಎಂಟ್ರಿ ಆಗಿದ್ದಾರೆ. ಜೊತೆಗೆ ಚುನಾವಣೆಯ ಬಗ್ಗೆ ಚರ್ಚೆಗಳು ಆಗುತ್ತೆ. ಲೋಕಸಭಾ ಚುನಾವಣೆ ಹೊಸ್ತಿಲಲ್ಲಿ ರಾಜ್ಯಕ್ಕೆ ಅಮಿತ್ ಶಾ ಮಧ್ಯಾಹ್ನ 12 ಗಂಟೆಗೆ ಸುತ್ತೂರು ಮಠಕ್ಕೆ ಭೇಟಿಯನ್ನ ಕೊಡ್ತಾ ಇದ್ದಾರೆ. ಅಮಿತ್ ಶಾ ಅವರು ಜಾತ್ರಾ ಮಹೋತ್ಸವ ಇದೆ ಅಲ್ಲಿ. ಬಳಿಕ ಅಮಿತ್ ಶಾ ಅವರ ನೇತೃತ್ವದಲ್ಲೇ 2 ಪ್ರಮುಖ ಸಭೆ ಇದೆ. ರಾಜ್ಯದ ನಾಯಕರು ಮತ್ತು 5 ಜಿಲ್ಲೆಯ ಬಿಜೆಪಿ ಕೋರ್ ಕಮಿಟಿಯ ಸಭೆ ನಡೆಸ್ತಾರೆ. ಬೇರೆ ಬೇರೆ ಜಿಲ್ಲೆಯ ಪ್ರಮುಖರು ಆಗಮಿಸಿರ್ತಾರೆ. ಇದಕ್ಕೆ ಅಮಿತ್ ಶಾ ಅವರ ಭೇಟಿ ಖಂಡಿಸಿ ಕಾಂಗ್ರೆಸ್ ಪ್ರತಿಭಟನೆಗೆ ಪ್ಲಾನ್ ಮಾಡಿದೆ. ಕಾರಣ ಡೆಲ್ಲಿಗೆ ಹೋಗಿದ್ರಲ್ಲ ಕಾಂಗ್ರೆಸ್ ನಾಯಕರು, ನನ್ನ ತೆರಿಗೆ ನನ್ನ ಹಕ್ಕು ಎಂಬ ಪೋಸ್ಟರ್ ಅಭಿಯಾನಕ್ಕೆ. ಆ ಹಿನ್ನೆಲೆಯಲ್ಲಿ ಅವರು ಮೈಸೂರಿಗೆ ಬರೋದನ್ನ ಬೇಡ, ಖಂಡಿಸ್ತೀವಿ ಅನ್ನೋ ಹಿನ್ನೆಲೆಯಲ್ಲಿ ಪ್ರೊಟೆಸ್ಟ್ ಕೂಡ ಆಗ್ತಾ ಇದೆ. ಒಂದು ಕಡೆ ಸುತ್ತೂರು ಮಠದ ಕಾರ್ಯಕ್ರಮ, ಮಗದೊಂದು ಕಡೆ ಆಗ್ತಾ ಇದ್ದಂತೆ ಚುನಾವಣೆಗೆ ಸಂಬಂಧಪಟ್ಟಂತೆ ಕೆಲವೊಂದು ಚರ್ಚೆಗಳು. ಅದರ ಜೊತೆಯಲ್ಲೇ ಇನ್ನೊಂದು ಬೆಳವಣಿಗೆ ಆಗಿದೆ ಕಾಂಗ್ರೆಸ್ ಕಡೆಯಿಂದ. ನಾವು ಡೆಲ್ಲಿಗೆ ಹೋಗಿ ಪ್ರತಿಭಟನೆ ಮಾಡಬೇಕಾ, ನಮ್ಮ ರಾಜ್ಯದ ಅಥವಾ ನಮ್ಮ ಪಾಲನ್ನ ಕೊಡಿ ಅಂತ ಕೇಳೋಕೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರೊಟೆಸ್ಟ್ ಕೂಡ ಅವ್ರು ಬರ್ತಾ ಇರೋದನ್ನ ವಿರೋಧಿಸಿ ನಾವು ಪ್ರೊಟೆಸ್ಟ್ ಮಾಡ್ತೀವಿ ಅಂತ ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಸಜ್ಜಾಗಿದ್ದಾರೆ. ಇದು ನಿನ್ನೆ ರಾತ್ರಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಅಲ್ಲಿಗೆ ಹೋಗಿ ಅಮಿತ್ ಶಾ ಅವ್ರನ್ನ ವೆಲ್ಕಮ್ ಮಾಡಿದ ಚಿತ್ರಣ. ಮಾನ್ಯ ಅಮಿತ್ ಶಾಜಿ ಅವರು ಗೃಹ ಸಚಿವರು 2:45 ನನ್ನ ರಾತ್ರಿ ತಲುಪಿರ್ತಕ್ಕಂಥದ್ದು ಮೈಸೂರಿಗೆ. ಹಾಗಾಗಿ ಬೆಳಗ್ಗೆ ಕಾರ್ಯಕ್ರಮ ಕೊಂಚ ಬದಲಾವಣೆ ಆಗಿದೆ. ಇಲ್ಲಿಂದ ನೇರವಾಗಿ ಸುತ್ತೂರಿಗೆ ಭೇಟಿಯನ್ನು ಕೊಟ್ಟು ಅಲ್ಲಿ ಜಾತ್ರಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತದನಂತರ ಚಾಮುಂಡಿ ಬೆಟ್ಟಕ್ಕೆ ತೆರಳುತ್ತಾ ಇದ್ದಾರೆ. ತಾಯಿಯ ದರ್ಶನ ಪಡೆದುಕೊಳ್ತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರ ತವರು ಜಿಲ್ಲೆಯಲ್ಲೇ ಮೊದಲ ಈ ಒಂದು ಸಭೆ ಆಗ್ತಾ ಇದೆ ಲೋಕಸಭೆಗೆ. ಕಾಕತಾಳೀಯದ ವಿಶೇಷನ ಅಥವಾ ಇಲ್ಲಿಂದಲೇ ಶುರು ಮಾಡಬೇಕು ಅಂತನ? ವಿಶೇಷತೆ ಏನಿಲ್ಲ. ಹಲವಾರು ಬಾರಿ ಹೇಳಿದ್ದೇನೆ, ರಾಜ್ಯದ ಎಲ್ಲ 28 ಕ್ಷೇತ್ರಗಳಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿ ಮತ್ತು JDS ಗೆಲ್ಲುವ ಒಂದು ಕಾರ್ಯತಂತ್ರನ ರೂಪಿಸ್ತಾ ಇದ್ದೇವೆ. ಮುಖ್ಯಮಂತ್ರಿಗಳ ತವರೂರು ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಭದ್ರಕೋಟೆಯೂ ಕೂಡ ಹೌದು. ಲೋಕಸಭಾ ಚುನಾವಣೆಯಲ್ಲಿ ಪ್ರತಿ ಚುನಾವಣೆಯಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿಗೆ ಬೆಂಬಲವನ್ನು ಇಟ್ಕೊಂಡು ಬಂದಿದ್ದಾರೆ. ಈ ಬಾರಿ ಚಾಮರಾಜನಗರ ಲೋಕಸಭಾ ಕ್ಷೇತ್ರ ಸಹಜವಾಗಿಯೇ ಮಾನ್ಯ ಹಿರಿಯರಾಗಿರ್ತಕ್ಕಂಥ ಶ್ರೀನಿವಾಸ್ ಪ್ರಸಾದ್ ಜೀರವರು ರಾಜಕೀಯ ನಿವೃತ್ತಿಯನ್ನು ಘೋಷಣೆ ಮಾಡಿರುವ ಈ ಸಂದರ್ಭದಲ್ಲಿ ಸೂಕ್ತ ಅಭ್ಯರ್ಥಿಗಳನ್ನು ನಾವು ಹುಡ್ಕೋಬೇಕಾಗಿದೆ. ಅಲ್ಲೂ ಕೂಡ ಗೆಲ್ಲುವ ನಿಟ್ಟಿನಲ್ಲಿ ನಾವು ಕಾರ್ಯತಂತ್ರ ರೂಪಿಸಬೇಕಾಗಿದೆ. ಮಂಡ್ಯದಲ್ಲಿ ಅಮಿತ್ ಶಾ ಅವರು ರಾಜ್ಯಕ್ಕೆ ಬಂದಿರುವಂತಹ ಬೆನ್ನಲ್ಲೇ ಇವತ್ತಿನ ಕಾರ್ಯಕ್ರಮಗಳ ವೇಳಾಪಟ್ಟಿ ಹೇಗಿದೆ, ಪ್ರೊಟೆಸ್ಟ್ ಬಗ್ಗೆ, ಇದೆಲ್ಲದರ ಬಗ್ಗೆ ಓವರ್ ಆಲ್ ಡೀಟೇಲ್ಸ್ ಅನ್ನ ಕಲೆಕ್ಟ್ ಮಾಡ್ತಾ ಹೋಗೋಣ. ನಮ್ಮ ಪ್ರತಿನಿಧಿಗಳು ಜಾಯ್ನ್ ಆಗ್ತಿದ್ದಾರೆ ಲೈವ್ಗೆ. KP ನಾಗರಾಜ್ ಹಾಗೆ ರೋಹಿತ್ ಮತ್ತು ವಿನಯ್ 3 ಜನಕ್ಕೆ ವೆಲ್ಕಮ್ ಅಂತ ಹೇಳ್ತಾ, KP ನಾಗರಾಜ್, ಮೊದಲಿಗೆ ಇವತ್ತಿನ ಕಾರ್ಯಕ್ರಮದ ಹೈಲೈಟ್ಸ್ ಏನು? ಎಷ್ಟೊತ್ತಿಗೆ ಮಠದಲ್ಲಿ ಕಾರ್ಯಕ್ರಮ ಇರೋದು? ಆ ನಂತರ ಮೀಟಿಂಗ್ ಎಷ್ಟು ಗಂಟೆಗೆ? ಯಾರ್ಯಾರೆಲ್ಲ ಭಾಗಿಯಾಗ್ತಾ ಇದ್ದಾರೆ ಮೀಟಿಂಗ್ ನಲ್ಲಿ? ಡೀಟೇಲ್ಸ್ ಕೊಡೋದಾದ್ರೆ KP ನಾಗರಾಜ್. ಪ್ರಮುಖವಾಗಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಮಿತ್ ಶಾ ಅವರು ಮೈಸೂರಿನ ರಾಡಿಸನ್ ಬ್ಲೂ ಹೋಟೆಲ್ನಿಂದ ಸುತ್ತೂರು ಮಠದ ಕಾರ್ಯಕ್ರಮಕ್ಕೆ ತೆರಳುತ್ತಾರೆ. ತದನಂತರದಲ್ಲಿ ಮಧ್ಯಾಹ್ನದಿಂದ ಪ್ರಮುಖವಾದಂಥ ಸಭೆಗಳು ಕೂಡ ನಡೆಯುತ್ತೆ. ಈಗಾಗಲೇ ಏನು ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿರುವಂಥ BA ವಿಜಯೇಂದ್ರ ಜೊತೆಗೆ CT ರವಿ ಅವರು ಒಂದನ್ನಂತೂ ಸ್ಪಷ್ಟಪಡಿಸಿದ್ದಾರೆ. ಏನು ಬಹಳ ಸುದೀರ್ಘವಾದಂಥ ಮೀಟಿಂಗ್ಗಳೇನು ಇವತ್ತಿನ ಈ ಒಂದು ಸಭೆಗಳಲ್ಲಿ ಆಗೋದಿಲ್ಲ. ಆದರೆ ಒಂದು ಹಂತದ ಪಿಚ್ ಸ್ಟಡಿ ಅಂತ ನಾವೇನು ಪದವನ್ನು ಬಳಸ್ತೇವೋ ಆ ರೀತಿಯಾದಂಥ ಚರ್ಚೆಗಳು, ಮೇಲ್ಮಟ್ಟದ ಚರ್ಚೆಗಳು ಮಾತ್ರ ಇವತ್ತು ಸಾಗುವಂಥದ್ದು. ಅಂದರೆ ಹೆಚ್ಚಿನ ಕಾನ್ಸಂಟ್ರೇಷನ್ ಮೈಸೂರು, ಚಾಮರಾಜನಗರ, ಮಂಡ್ಯ ಮತ್ತು ಹಾಸನದ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ಇದ್ರೂ ಕೂಡ ಓವರಾಲ್ ಆಗಿ ಕರ್ನಾಟಕದ ಇವತ್ತಿನ ಸ್ಥಿತಿಗತಿಗಳೇನು, ಇವತ್ತಿನ ರಾಜಕೀಯದ ವಾತಾವರಣ ಹೇಗಿದೆ ಅನ್ನುವಂಥದ್ರ ಬಗ್ಗೆಯೂ ಕೂಡ ಮಾಹಿತಿಗಳನ್ನ ಅಮಿತ್ ಶಾ ಅವರು ಸಂಗ್ರಹಿಸ್ತಾರೆ. ಆದರೆ ಮೈತ್ರಿಗೆ ಸಂಬಂಧಪಟ್ಟಂತಹ ಏನು ಸೀಟು ಹಂಚಿಕೆ ವಿಚಾರ ಇರ್ಬೋದು ಅಥವಾ ಕ್ಯಾಂಡಿಡೇಟ್ನ ವಿಚಾರ ಇರ್ಬೋದು, ಇವ್ಯಾವು ಕೂಡ ಇಲ್ಲಿ ಚರ್ಚೆ ಆಗೋದಿಲ್ಲ ಅನ್ನುವಂಥದ್ದನ್ನಂತೂ ಇಬ್ಬರು ನಾಯಕರು ಸ್ಪಷ್ಟಪಡಿಸಿರುವಂಥದ್ದು. ಆದರೆ ವಿಜಯೇಂದ್ರ ಅವರು ಹೇಳ್ತಾ ಇರುವಂಥದ್ದು, ಮಂಡ್ಯದಲ್ಲಿ ಬದಲಾಗಿರುವಂಥ ರಾಜಕಾರಣದಲ್ಲಿ ಸೀಟನ್ನು JDS ಅವರಿಗೆ ಬಿಟ್ಟುಕೊಡ್ತಾರೆ ಅನ್ನುವಂಥ ಚರ್ಚೆ ನಾನು TVಯಲ್ಲಿ ಗಮನಿಸಿದ್ದೇನೆ. ಹಾಗಾಗಿ ಆ ಬಗ್ಗೆಯೂ ಕೂಡ ಒಂದು ಹಂತದ ಚರ್ಚೆ ಆದರೂ ಕೂಡ ಆಗ್ಬೋದು ಅನ್ನುವಂಥದ್ದನ್ನು ತಿಳಿಸಿದ್ದಾರೆ. ಒಟ್ಟಾರೆ ಸದ್ಯಕ್ಕೆ ಏನು ಮಧ್ಯಾಹ್ನ 2 ಗಂಟೆ ನಂತರದಿಂದ ಸುದೀರ್ಘ 6 ಗಂಟೆಯವರೆಗೂ ಕೂಡ ಸುದೀರ್ಘವಾದಂತಹ ಸಭೆಗಳು, ಬ್ಯಾಕ್ ಟು ಬ್ಯಾಕ್ ಸಭೆಗಳು ಕೂಡ ಮೈಸೂರಿನ ರಾಡಿಸನ್ ಹೋಟೆಲ್ನಲ್ಲಿ ಅಮಿತ್ ಶಾ ಅವರು ನಡೆಸ್ತಾರೆ. ಪರ್ಟಿಕ್ಯುಲರ್ ಆಗಿ ಮೈಸೂರಿನ ಸಂಬಂಧಪಟ್ಟಂತೆ ಯಾಕಂದರೆ CM ತವರಿನ ಕ್ಷೇತ್ರ, ಜೊತೆಗೆ ಹಳೆ ಮೈಸೂರು ಭಾಗದಲ್ಲಿ CM ಅವರಿಗೆ ಬಹುದೊಡ್ಡವಾದಂಥ ಹಿಡಿತ ಇದೆ. ಇಲ್ಲಿಯೇ ಅವರಿಗೆ ಮುಖಭಂಗ ಮಾಡುವಂತಹ ವಿಚಾರದಲ್ಲಿ ಒಂದು ರಣತಂತ್ರವನ್ನಂತೂ ಆರಂಭಿಕವಾದಂತಹ ರಣತಂತ್ರ ಅಂತ ಹೇಳ್ಬೋದು. ಆರಂಭಿಕವಾದಂತಹ ಒಂದಿಷ್ಟು ಸ್ಟ್ರಾಟಜಿಗಳನ್ನಂತೂ ಇವತ್ತು ಅಮಿತ್ ಶಾ ಅವರು ಫಿಕ್ಸ್ ಮಾಡಿ ಅದರ ಜಾರಿಗೆ ನಿರ್ದೇಶನವನ್ನಂತೂ ನೀಡೋದಂತೂ ಸ್ಪಷ್ಟವಾಗಿ ಕಾಣ್ತಾ ಇದೆ. ಮಮತಾ.
ಓಕೆ, ಸ್ಟೇ ವಿತ್ ಮೀ KP ನಾಗರಾಜ್. ನಾನು ನಿಮ್ಮನ್ನ ಮತ್ತೆ ಸಂಪರ್ಕಕ್ಕೆ ತಗೊಳ್ತೀನಿ. ಇನ್ನು ರೋಹಿತ್, ಕಾರ್ಯಕ್ರಮ ಎಷ್ಟು ಗಂಟೆಗೆ ಶುರುವಾಗುತ್ತೆ? ಇವತ್ತಿನ ಕಾರ್ಯಕ್ರಮದಲ್ಲಿ ಹೈಲೈಟೇ ಅಮಿತ್ ಶಾ ಅವರು. ಅವ್ರ ಜೊತೆ ಯಾರೆಲ್ಲ ವೇದಿಕೆ ಹಂಚಿಕೊಳ್ತಾ ಇದ್ದಾರೆ, ಡೀಟೇಲ್ಸ್ ಏನಿದೆ ರೋಹಿತ್? ವಿದ್ಯಾ, 12:30 ಹೊತ್ತಿಗೆ ಏನು ಅಮಿತ್ ಶಾ ಅವರು ಈ ಒಂದು ಸುತ್ತೂರು ಮಠಕ್ಕೆ ಬರ್ತಾರೆ. ಆರಂಭಿಕವಾಗಿ ಏನು ಶ್ರೀಗಳ ಗದ್ದಿಗೆಗೆ ಪೂಜೆ ಮಾಡ್ತಾರೆ, ಬಳಿಕವಾಗಿ ವೇದಿಕೆ ಕಾರ್ಯಕ್ರಮಕ್ಕೆ ಬರುವಂಥದ್ದು. ಇಲ್ಲೂ ಕೂಡ ಸಾಕಷ್ಟು ಎಲ್ಲ ವ್ಯವಸ್ಥೆಗಳು ಆಗಿರುವಂಥ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀವಿ. ಪ್ರಮುಖವಾಗಿ ಈ ಒಂದು ವೇದಿಕೆಯಲ್ಲಿ ಅಮಿತ್ ಶಾ ಅವರ ಜೊತೆ HD ಕುಮಾರಸ್ವಾಮಿ ಅವರು ಕೂಡ ವೇದಿಕೆಯನ್ನು ಹಂಚಿಕೊಂಡಿದ್ದಾರೆ. ಅದರೊಂದಿಗೆ BY ವಿಜೇಂದ್ರ ಅವರು ಕೂಡ ಈ ಒಂದು ವೇದಿಕೆಯಲ್ಲಿ ಇರ್ತಾರೆ. ಮೈತ್ರಿ ಆದ ಬಳಿಕವಾಗಿ ಅಮಿತ್ ಶಾ ಅವರ ಜೊತೆಗೆ ಕುಮಾರಸ್ವಾಮಿ ಅವರು ಇದೇ ಮೊದಲನೇ ವೇದಿಕೆ ಕಾರ್ಯಕ್ರಮವನ್ನು ಹಂಚಿಕೊಳ್ತಾ ಇದ್ದಾರೆ. ಇಲ್ಲಿ ಕುಮಾರಸ್ವಾಮಿ ಅವರಿಗೆ 5 ನಿಮಿಷ ಭಾಷಣ ಇದೆ. ತದನಂತರವಾಗಿ ವಿಜೇಂದ್ರ ಹಾಗೂ ಕೂಡ 5 ನಿಮಿಷ ಭಾಷಣ. ಬಳಿಕ ಏನು ಅಮಿತ್ ಶಾ ಅವರು ಕೂಡ ಭಾಷಣವನ್ನು ಮಾಡ್ತಾರೆ. ಇದೆಲ್ಲವೂ ಕೂಡ ಕಾರ್ಯಕ್ರಮ ಮುಗಿದ ಬಳಿಕವಾಗಿ ಇಲ್ಲೇ ಮಠದಲ್ಲಿ ಕೂಡ ಭೋಜನದ ವ್ಯವಸ್ಥೆ ಮಾಡಿರುವಂಥದ್ದು. ಅಮಿತ್ ಶಾ ಜೊತೆಗೆ ಕುಮಾರಸ್ವಾಮಿ ಅವರು ಮತ್ತೆ ಏನು BY ವಿಜೇಂದ್ರ ಜೊತೆಗೆ ಹಲವು BJP ನಾಯಕರು ಊಟವನ್ನು ಮಾಡ್ತಾರೆ. ಬಳಿಕ ಈ ಒಂದು ಕಾರ್ಯಕ್ರಮ ಮುಗಿದ ಬಳಿಕವಾಗಿ ನೇರವಾಗಿ ಮೈಸೂರಿಗೆ ಹೋಗಿ ಅಲ್ಲಿ ಸಭೆಯಲ್ಲಿ ಭಾಗವಹಿಸುವಂಥದ್ದು. ವಿದ್ಯಾ, ಎಸ್, ಸ್ಟೇ ವಿತ್ ಮೀ ರೋಹಿತ್. ಇನ್ನು ವಿನಯ್, ಕೆಲವೊಂದು ಕಾರ್ಯಕ್ರಮದ ನಿಮಿತ್ತ ಮತ್ತು ಕೆಲವೊಂದು ಎಲೆಕ್ಷನ್ ಸ್ಟ್ರಾಟಜಿ ನಿಮಿತ್ತ ಅಮಿತ್ ಶಾ ಅವರು ಇಲ್ಲಿಗೆ ಬರ್ತಾ ಇದ್ದಾರೆ. ಬಟ್ ಕಾಂಗ್ರೆಸ್ ಕಾರ್ಯಕರ್ತರು ಅವರ ಬರುವಿಕೆಯನ್ನ ವಿರೋಧಿಸಿ ಪ್ರೊಟೆಸ್ಟ್ ಮಾಡ್ತಾ ಇರೋದಕ್ಕೆ ಉದ್ದೇಶ ಏನ್ ಕಾರಣ? ಇವತ್ತು ಏನು ಕೇಂದ್ರ ಗೃಹ ಸಚಿವರು ಅಮಿತ್ ಶಾ ಅವರು ಮೈಸೂರಿಗೆ ಏನು ಬಂದಿದ್ದಾರೆ, ಇದಕ್ಕೆ ಕಾಂಗ್ರೆಸ್ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಯಾಕಂದ್ರೆ ಬಹಳ ಪ್ರಮುಖವಾಗಿ ಕರ್ನಾಟಕಕ್ಕೆ ಕೇಂದ್ರ ಸರ್ಕಾರ ಅನ್ಯಾಯವನ್ನ ಮಾಡ್ತಿದೆ. ಕರ್ನಾಟಕದ ಪಾಲೇನಿದೆ, ಪಾಲನ್ನ ಕೊಡ್ಲಿಕ್ಕೂ ಕೂಡ ಸಾಕಷ್ಟು ಧೋರಣೆಯನ್ನ ತೋರಿಸ್ತಾ ಇದ್ದಾರೆ. ಬರ ಪರಿಹಾರವನ್ನು ಕೂಡ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿಲ್ಲ. ಹಾಗಾಗಿ ಖಾಲಿ ಕೈನಲ್ಲಿ ಮೈಸೂರಿಗೆ ಬಂದಿರುವಂತಹ ಕೇಂದ್ರ ಗೃಹ ಸಚಿವರ ವಿರುದ್ಧ ಪೋಸ್ಟರ್ ಅಭಿಯಾನವನ್ನ ಕಾಂಗ್ರೆಸ್ ಮಾಡ್ತಾ ಇರುವಂಥದ್ದು ದೃಶ್ಯಗಳಲ್ಲಿ ನೋಡ್ತಾ ಇರ್ಬೋದು. ನಗರದ ಮೆಟ್ರೋಪಾಲ್ ವೃತ್ತ ಏನಿದೆ, ಈ ಒಂದು ಮೆಟ್ರೋಪಾಲ್ ವೃತ್ತದಲ್ಲಿ ಪೋಸ್ಟರ್ ಅಭಿಯಾನವನ್ನ ಕಾಂಗ್ರೆಸ್ ಮಾಡ್ತಾ ಇದೆ. ಗೋಡೆಗಳಿಗೆ ಅಮಿತ್ ಶಾ ಗೋ ಬ್ಯಾಕ್ ಅನ್ನೋ ಒಂದು ಪೋಸ್ಟರ್ಗಳನ್ನು ಕೂಡ ಅಂಟಿಸುವಂತ ಕೆಲಸ ಆಗ್ತಾ ಇದೆ. ದೃಶ್ಯಗಳಲ್ಲಿ ನೋಡ್ತಾ ಇರ್ಬೋದು. ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಡಾಕ್ಟರ್ ವಿಜಯ್ ಕುಮಾರ್ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ನಡೀತಾ ಇರುವಂತದ್ದು. ಅಮಿತ್ ಶಾ ಅವರು ಖಾಲಿ ಕೈನಲ್ಲಿ ಈ ಒಂದು ಇದಕ್ಕೆ ಮೈಸೂರಿಗೆ ಬಂದಿದ್ದಾರೆ. ಹಾಗಾಗಿ ನಮ್ಮ ತೆರಿಗೆ ಹಣವನ್ನ ವಾಪಸ್ ಕೊಡಿ ಅನ್ನೋ ಒಂದು ಆಕ್ರೋಶದ ಮೂಲಕ ಮಾಡ್ತಾ ಇರುವಂತದ್ದು. ವಿದ್ಯಾ, ವೆಲ್, 3 ಜನಕ್ಕೆ ಥ್ಯಾಂಕ್ ಯು. ಸದ್ಯ ಇವತ್ತು ಒಂದ್ ಕಡೆ ಅಮಿತ್ ಶಾ ಅವರು ಸುತ್ತೂರು ಮಠದ ಕಾರ್ಯಕ್ರಮಕ್ಕೆ ಭೇಟಿ ಕೊಡ್ತಾ ಇದ್ದಾರೆ, ಮತ್ತೊಂದು ಕಡೆ ಕೆಲವೊಂದು ಮೀಟಿಂಗ್ ಇದೆ. ಅದರ ಬೆನ್ನಲ್ಲೇ ಅವರು ಬಂದಿರೋದನ್ನ ವಿರೋಧಿಸಿ ಕಾಂಗ್ರೆಸ್ ಕೂಡ ಪ್ರೊಟೆಸ್ಟ್ ಮಾಡ್ತಾ ಇದೆ.